ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಐಶು. ನಾನು ವಿ ಮನೆಗೆ ಹೋಗ್ತಾ ಇರೋದು. ವಿ ಮನೆ ಅಂದರೆ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಅಪಾರ್ಟ್ಮೆಂಟಲ್ಲಿ ಇವತ್ತು ಗಣೇಶ ಕೂರಿಸಿದ್ರು. ಸೊ ಗಣೇಶ ಕೂರಿಸಿದ್ರಲ್ಲ, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಮಧ್ಯಾಹ್ನ. ಹಾಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಬೆಳಗ್ಗೆ ಹೋಮ ಹಾಗೆ ಪೂಜೆ ಎಲ್ಲ ಇತ್ತು. ಸೊ ನಾವು ಮಧ್ಯಾಹ್ನ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಮತ್ತು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು ಡೆಕೋರೇಷನು. ಹಾಗೆ ಗಣಪತಿ ಅಂತೂ ತುಂಬ ಕ್ಯೂಟಾಗಿತ್ತು. ಸೊ ಇಲ್ಲಿ 2 ಗಣಪತಿ ನೋಡ್ತಾ ಇದ್ದೀರಾ ನೀವು. ಒಂದು ಆ್ಯಕ್ಚುಲಿ ಫಸ್ಟು ಚಿಕ್ಕ ಗಣಪತಿ ತಂದಿದ್ರಂತ, ಆಮೇಲೆ ಆ ಡೆಕೋರೇಷನ್ಗೆ ತುಂಬ ಚಿಕ್ಕದಾಯಿತು ಅಂತ ಅನಿಸಿ ಇನ್ನೊಂದು ಮತ್ತೆ ಹೋಗಿ ದೊಡ್ಡ ಗಣಪತಿ ತೊಗೊಂಬಂದಿರೋದು. ಪಾರ್ಕಿಂಗ್ ಸ್ಪೇಸಲ್ಲಿ ಅರೇಂಜ್ ಮಾಡಿದರು. ಸೊ ಒಂದು ಕಡೆ ಕಲ್ಚರಲ್ ಇವೆಂಟ್ಸಿಗೆ ಅಂತ ಹೇಳಿ ಸ್ಟೇಜ್ ಹಾಕಿದ್ರು, ಇನ್ನೊಂದು ಕಡೆ ಗಣಪತಿ ಕೂರಿಸೋದಕ್ಕೆ ಅಂತ ಹೇಳಿ ಸ್ಟೇಜ್ ಹಾಕಿದ್ರು. ಸೊ ನೆಕ್ಸ್ಟು ಅಲ್ಲೇ ಕಮಿಟಿ ಮೀಟಿಂಗ್ ಕೂಡ ಮಾಡ್ತಾಯಿದ್ರು. ಕಮಿಟಿ ಮೀಟಿಂಗ್ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಊಟ ಇತ್ತು, ಹಾಗೆ ಬ್ರೇಕ್ಫಾಸ್ಟ್, ನೈಟ್ ಡಿನ್ನರ್ ಕೂಡ ಅರೇಂಜ್ ಮಾಡಿದರು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಿಸ್ ಆಯಿತು, ಯಾಕೆಂದರೆ ನಾನು ವಿ ಮಧ್ಯಾಹ್ನ ಬಂದ್ವಿ. ನನಗಂತೂ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಯಾವುದೇ ಫಂಕ್ಷನ್ ಆಗಲಿ ಏನೇ ಮನೆಗಳಲ್ಲಿ ಹಬ್ಬ ಮಾಡಿದ್ರು ಕೂಡ ನಮ್ಮ ಮನೇಲಿ ಎಸ್ಪೆಷಲಿ ಹಬ್ಬಗಳಿದ್ರಂತೂ ಬಾಳೆ ಎಲೆ ಊಟನೇ ಮಾಡೋದು ನಾವು. ನನಗಂತೂ ತುಂಬ ಖುಷಿ ಆಯಿತು ಇಲ್ಲೂ ಬಾಳೆ ಎಲೆ ಊಟ ಇದ್ದಿದ್ದಕ್ಕೆ. ನೋಡಿ ಹಾಗೆ ಏನೇನೆಲ್ಲ ಇದೆ ಊಟಕ್ಕೆ ಅಂತೇಳಿ ತುಂಬ ಚೆನ್ನಾಗಿತ್ತು. ಫುಡ್ ಅಂತೂ ಸಖತ್ ಟೇಸ್ಟಿ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಊಟ ಮುಗಿಸಿ ಮೇಲ್ಗಡೆ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ನೀವು ಇಲ್ಲೇನು ಬೋರ್ಡ್ ನೋಡ್ತಾ ಇದ್ದೀರಾ, ಇದೆಲ್ಲ ಫ್ಲ್ಯಾಟ್ ಓನರ್ಸ್ ಬೋರ್ಡು. ಸೊ ಅಲ್ಲೇ ಪಾರ್ಕಿಂಗ್ ಸ್ಪೇಸಲ್ಲಿ ಎಲ್ಲ ಫ್ಲ್ಯಾಟ್ ಓನರ್ಸ್ ನೇಮ್ನ ಹಾಕಿದ್ದಾರೆ. ಸೊ ಇಲ್ಲಿ ಬೋರ್ಡಲ್ಲಿ ನನ್ನ ನೇಮ್ನ ಹುಡುಕಿ. ಅಫ್ಕೋರ್ಸ್ ನಿಮಗೆ ನನ್ನ ನೇಮ್ ಕಾಣಿಸ್ತಾ ಇರಲ್ಲ, ಯಾಕೆ ಅಂತಂದರೆ ಈ ಬೋರ್ಡಲ್ಲಿರೋದು ವಿ ಹೆಸರು. ಸೊ ನೋಡ್ತಾ ಇದ್ದೀರಾ, ವಿವೇಕ್ ಬಸವರಾಜ್. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ನಾನು ವಿ ಅಂತಲೇ ಹೇಳಿದ್ದೀನಿ. ವಿ ಫುಲ್ ನೇಮು ವಿವೇಕ್ ಬಸವರಾಜ್. ಸೊ ಬಸವರಾಜ್ ಅಂತ ಅಂದರೆ ನಮ್ಮ ಮಾವನ ಹೆಸರು. ಮನೆಗೆ ಬಂದಮೇಲೆ ನಮ್ಮ ಚಲುವೆ ಅವ್ರಿಗೆ ಮೇಕಪ್ ಮಾಡ್ತಾಯಿದ್ವಿ. ಏನಕ್ಕೆ ಅಂದರೆ ಅವರಿಬ್ಬರು ಡ್ಯಾನ್ಸಿಗೆ ಸೇರಿದ್ರು. ಸೊ ನಾನು ಮೇಕಪ್ ಮಾಡ್ತಾಯಿದ್ದೆ, ಹಾಗೆ ನನ್ನ ಮತ್ತಿಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ರು. ನಿಮಗೆ ನಮ್ಮ ವಿಂಧ್ಯ ಬೃಂದನ್ ನೋಡ್ತಾ ಇದ್ದರೆ ನಿಮಗೆಲ್ಲ ಅನಿಸಿರ್ಬೋದು ಯಾರು ಇದರಲ್ಲಿ ದೊಡ್ಡವಳು ಮತ್ತು ಯಾರು ಚಿಕ್ಕವಳು ಅಂತ ಹೇಳಿ. ಇವರಿಬ್ಬರು ಟ್ವಿನ್ ಸಿಸ್ಟರ್ಸು, ನಾನ್ ಐಡೆಂಟಿಕಲ್ ಟ್ವಿನ್ಸ್. ಇವರಿಬ್ಬರು ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಮೇಕಪ್ ಮಾಡಿದ್ದು, ನಮ್ಮ ಅದಕ್ಕೆ ಹೇರ್ ಸ್ಟೈಲ್ ಮಾಡಿದ್ದು. ಸೊ ನಾನು ಫಸ್ಟ್ ಟೈಮ್ ಇವರಿಬ್ಬರಿಗೆ ಮೇಕಪ್ ಮಾಡ್ತಾ ಇರೋದು. ಇವರಿಬ್ರದ್ದು ಫೋಟೋ ಸೆಷನು ಹಾಗೆ ವೀಡಿಯೋಸ್ ಎಲ್ಲ ಮಾಡಿದ್ಮೇಲೆ ಕೆಳಗಡೆ ಹೋದ್ವಿ. ಇವೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಸೊ ಬನ್ನಿ ಇವೆಂಟಿಗೆ ಹೋಗೋಣ, ಹೇಗೆ ನಡೀತು ಇವೆಂಟ್ ಅಂತ ನೋಡ್ಕೊಬರೋಣ. ಕಾರ್ಯಕ್ರಮವು ಆರಂಭವಾಗುವುದಿಲ್ಲ. ತೇನವಿನ ತಿನ್ನಮಪಿ ನಾಚಲತಿ ನಿನ್ನ ಆಣತಿ ಇಲ್ಲದೆ ಒಂದು ಹುಲ್ಲು ಕಡೆ ಕೂಡ ಅಲುಗಾಡುವುದಿಲ್ಲ. ಹಾಗಾಗಿ ಆ ವಿಘ್ನಗಳ ನಾಶಕ ವಿನಾಯಕನನ್ನು ಪ್ರಾರ್ಥಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಗೈಸ್, ನಾನು ಆ್ಯಕ್ಚುಲಿ ಯಾವುದೂ ಆಡಿಯೋ ಹಾಕೋದಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಕಾಪಿರೈಟ್ ಇಶ್ಯೂ ಆಗುತ್ತೆ. ಸೊ ಜಸ್ಟ್ ನಾನು ಡ್ಯಾನ್ಸ್ ಅಷ್ಟೇ ಹಾಕಿರ್ತೀನಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಗಣೇಶನಿಗೆ ತುಂಬ ನೇಮ್ಗಳಿದೆ. ಹಲವಾರು ನೇಮಿಂದ ಕರಿತೀವಿ ಗಣೇಶನನ್ನು. ಹಾಗೆ ಇಲ್ಲಿ ಕೇಳ್ತಾ ಇದ್ರು ಯಾರಿಗೆಲ್ಲ ನಿಮ್ಮಲ್ಲಿ ಯಾರಿಗೆಲ್ಲ ತುಂಬ ಪೆಟ್ ನೇಮ್ಸ್ ಇದೆ ಅಂತ. ನನ್ನ ಹ್ಯಾಂಡ್ ರೈಸ್ ಮಾಡಿದಾಗ ನನ್ನನ್ನು ಸ್ಟೇಜ್ ಮೇಲೆ ಕರೆದಿರೋದು ಇಲ್ಲಿ. ಫಸ್ಟ್ ನೇಮ್ ಇಸ್ ಫೋಫಿ, ದೆನ್ ಯಶು, ನನ್ನ ಫ್ಯಾಮಿಲಿ, ದೆನ್ ಗುಂಡಮ್ಮ, ಆಮೇಲೆ ಓರಿಯೋ. No, actually his name is KitKat, my name is Oreo. ಅನೇಕ ಹೆಸರುಗಳನ್ನು ಹೊಂದಿರೋರು ಒಬ್ಬರಿದ್ದಾರೆ. ಯಾರು ಗೊತ್ತಾ? ಗಣನಾಯಕ. ಗಣನಾಯಕ ಎನ್ನಲೇ, ವಿಘ್ನನಾಶಕ ಎನ್ನಲೇ, ಗೌರಿ ಪುತ್ರ ಎನ್ನಲೇ, ಏಕದಂತ ಎನ್ನಲೇ, ಏನೆಂದು ಕರೆಯಲಿ ಆತನನ್ನು? ನಾಮ ಹಲವು, ರೂಪ ಒಂದೇ. ಗೊತ್ತಿದ್ದಾರೆ
ವಿಂಧ್ಯ ಹಾಗೂ ಟಿನ್. ಸೊ ಸ್ಟಾರ್ಟಿಂಗಲ್ಲಿ ಮ್ಯೂಸಿಕ್ ಕೇಳಿದ ತಕ್ಷಣ ಗೊತ್ತಾಗಿರ್ಬೋದು ನಮ್ಮ ಸ್ವೀಟೀಸು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡಿರೋದು ಅಂತ ಹೇಳಿ. ಹೌದು, ಅವ್ರು ಡ್ಯಾನ್ಸ್ ಮಾಡಿದ್ದು ವರಾಹ ರೂಪಂ ಸಾಂಗ್ಗೆ. ಹೇಗೆ ಡ್ಯಾನ್ಸ್ ಮಾಡಿದ್ರು ನಮ್ಮ ಕ್ಯೂಟೀಸ್ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆಲ್ಲ ಇನ್ನೊಂದು ವಿಷಯ ಹೇಳಬೇಕು. ಇಲ್ಲಿ ಮಕ್ಕಳಿಗೆ ಯಾರೂ ಕೂಡ ಡ್ಯಾನ್ಸ್ನ ಹೇಳ್ಕೊಟ್ಟಿದ್ದಲ್ಲ, ನೋ ಕೊರಿಯೋಗ್ರಾಫರ್. ಅವರೇನೆ ಯೂಟ್ಯೂಬ್ ನೋಡಿ ಕಲಿತು ಹಾಡ್ತಾ ಇರೋ ಡ್ಯಾನ್ಸ್ ಇದು. ಚಿಕ್ಕ ಮಕ್ಕಳು ಬೆಂಡೆಕಾಯಿ ತೊಂಡೆಕಾಯಿ ಎಲ್ಲಿದೆ ಅನ್ನೋ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರಿಂದ ದೊಡ್ಡ ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ದೊಡ್ಡ ಮಕ್ಕಳ ಕೈಲಿ ಇಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇರೋದು. ಹೆದರಿ ಹನೆ. ಇವಾಗ ಚಂದ್ರನ ಓಡೋ ಸಮಯವಲ್ಲ, ನಾವು ಚಂದ್ರನೆಡೆಗೆ ನಮ್ಮ ಹೆಜ್ಜೆಯನ್ನು ಇಡುವ ಸಮಯ. ಇದೀಗ ನಮ್ಮ ಆರ್ಎಸ್ ತಂಡ ಅಪಾರ್ಟ್ಮೆಂಟ್ ಒಂದು ತಂಡ ಚಂದ್ರಯಾನಕ್ಕೆ ತಯಾರಿ ಮಾಡಿಕೊಂಡಿದೆ. ಬನ್ನಿ ಅವರ ಚಂದ್ರಯಾನ 4 ಹೇಗಿದೆ ಎಂದು ನೋಡೋಣ. ನಿಖಿಲ್ ಎಲ್ಲಿದ್ಯಪ್ಪ? ರವಿಶಂಕರ್ ಆಶ್ರಮ ಹತ್ರ ಬೇರೆ ಹೋಗೋಣ? ಬೇಡ ಬೇಡ, ತುಳ್ಳಿ ಕೂರಿಸ್ಕೊಳ್ಳೋಣ. ಇಲ್ಲಪ್ಪ ನಂಗೆ ಭಯ ಆಗತ್ತೆ, ಚಿರತೆಗಳಿದ್ದಾವೆ. ಚಂದ್ರಲೋಕಕ್ಕೆ ಹೋಗೋಣ? ಹೋಗೋಣ. ಚಂದ್ರಲೋಕ ಅಂದ್ರೆ ಮೂನ್ ತಾನೆ? ಚಂದ್ರಲೋಕಕ್ಕೆ ಮೂನ್ ವಾಕ್ ಮಾಡ್ಕೊಂಡು ಹೋಗೋಣ. ನಂಗೆ ಅಷ್ಟು ದೂರ ನಡೆಯಕ್ಕೆ ಬರಲ್ಲ, ನಂಗೆ ಕಾಲು ಬರುತ್ತೆ. ಆಟೋ ಕರೆಯೋಣ? ಕರಿ ಕರಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆಟೋ ಮನೀಶ್ ಶಂಕರನಾಥ್ ಅಭಿಮಾನಿ. ಕನ್ನಡ ಉಸಿರು. ನನ್ನ ಕಸ್ಟಮರ್ ಇದ್ದಾರೆ. ಆಟೋ ಚಂದ್ರಲೋಕ. ಎಲ್ಲಿಗೆ? ಚಂದ್ರಲೋಕ. ಎಷ್ಟಾಗುತ್ತೆ? ಬರ್ತೀನಿ. ಎಷ್ಟಾಗುತ್ತೆ? 1,200 ಕೋಟಿ ಆಗುತ್ತೆ. ಸರ್ 1,200 ಕೋಟಿ ಕರ್ಕೊಂಡು ಹೋಗ್ತೀರಾ ಸರ್? ನೀವೇ ಡಬಲ್. ಅಲ್ಲ ಸರ್, ಬರುವ ಖಾಲಿ ಬರ್ಬೇಕಲ್ಲ ಸರ್. ಸುಮ್ಮನೆ ತಮಾಷೆಗೆ ನನಗೆ ಚಂದ್ರಲೋಕ ಕಾಟದಲ್ಲಿ ಹೇಗೆ ಹೋಗೋದು ಗೊತ್ತಿಲ್ಲ ಸರ್. ಬೇಕಾದ್ರೆ ಈ ಮೇನ್ ರೋಡ್ 8 ತನಕ ಬಿಡ್ಬೋದು ಸರ್. ಚಂದ್ರಲೋಕ ಇಲ್ಲ ಸರ್. ಸರ್ ಅದೇ ನನಗೆ ಸೈಂಟಿಸ್ಟ್ ಗೊತ್ತಿದ್ದಾರೆ, ಅವರು ಸ್ಪೇಸ್ ರಿಸರ್ಚ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಮಾತಾಡೋಣ? ಬನ್ನಿ. ಬನ್ನಿ ಮಕ್ಕಳ, ಏನ್ ವಿಶೇಷ ಇವತ್ತು? ಏನ್ ಕಲಿಯಕ್ ಬಂದಿದ್ದೀರಾ ನನ್ನ ಹತ್ರ? ನಾವು ಚಂದ್ರಲೋಕಕ್ಕೆ ಹೋಗ್ಬೇಕು. ಚಂದ್ರಲೋಕಕ್ಕ ಒಳ್ಳೆ ಐಡಿಯಾ. ಹೇಗೆ ಹೋಗಕ್ ಪ್ಲಾನ್ ಮಾಡಿದೀರಾ? ಹೆಲಿಕಾಪ್ಟರ್ ಹೋಗೋಣ? ಐಡಿಯಾ ಚೆನ್ನಾಗಿ. ಕಾರಲ್ಲಿ? ಏರೋಪ್ಲೇನ್ ಅಲ್ಲಿ ಹೋಗ್ಬೇಕು, ಜೆಟ್ ಅಲ್ಲಿ ಹೋಗ್ಬೇಕು. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಒಂದ್ ಪ್ರಾಬ್ಲಮ್ ಆಗತ್ತಲ್ಲ ಮಕ್ಕಳ. ಈ ಭೂಮಿಯಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಇದೆ. ಸೊ ಆ ಗ್ರಾವಿಟೇಷನಲ್ ಫೋರ್ಸ್ ಇರೋ ತನಕ ನೀವು ಮೇಲೆ ಎಷ್ಟೇ ಸ್ಪೀಡಲ್ಲಿ ಹೋಗ್ತಿದ್ರು ಅದು ನಿಮ್ಮನ್ನ ಕೆಳಗಡೆ ತಳ್ತಾನೆ ಇರುತ್ತೆ. ಸೊ ಇದಕ್ಕೆ ಒಂದೇ ಸೊಲ್ಯೂಷನ್. ಈ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಎಸ್ಕೇಪ್ ವೆಲಾಸಿಟಿ. ಈ ಎಸ್ಕೇಪ್ ವೆಲಾಸಿಟಿ ಏನಪ್ಪಾ ಅಂದ್ರೆ ಇದೊಂದು ಸ್ಪೀಡು. ಎಷ್ಟು ಸ್ಪೀಡ್ ಅಂದ್ರೆ 1 ಸೆಕೆಂಡ್ ನೀವು 11 ಕಿಲೋಮೀಟರ್
ಪರ್ ಸೆಕೆಂಡ್ ಅಲ್ಲಿ ಹೋದ್ರೆ ಮಾತ್ರ ಆ ಗ್ರಾವಿಟೇಷನಲ್ ಫೋರ್ಸ್ ನ ಬೀಟ್ ಮಾಡಿ ಭೂಮಿಯಿಂದ ಮೇಲಕ್ಕೆ ಹೋಗಿ ಚಂದ್ರಲೋಕಕ್ಕೆ ರೀಚ್ ಆಗಕ್ಕೆ ಸಾಧ್ಯ. ಸೊ ಅದಕ್ಕೆ ಇಷ್ಟು ಸ್ಪೀಡಲ್ಲಿ ನೀವು ಹೋಗ್ಬೇಕಂದ್ರೆ ನೀವು ಕಾರಲ್ಲಿ, ಟ್ಯಾಕ್ಸಿಲಿ, ಬಸ್ಸಲ್ಲಿ ಯಾವ್ದ್ರಲ್ಲೂ ಹೋಗಕ್ಕಾಗಲ್ಲ. ಅದಕ್ಕೆ ರಾಕೆಟೇ ಬೇಕು. ಬನ್ನಿ, ನಾನು ನಿಮ್ಗೆ ರಾಕೆಟ್ ಮಾಡೋದು ಹೇಳ್ಕೊಡ್ತೀನಿ. ನೋಡಿ ಮಕ್ಳ, ಈ ರಾಕೆಟ್ ಬಿಲ್ಡ್ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚಾಗಿದೆಯೋ ಅದಕ್ಕೆ ನೀವೆಲ್ಲ ಸೇರಿಸಿ ನನ್ಗೆ ದುಡ್ಡು ಕೊಡ್ಬೇಕು, ಓಕೆನಾ? ಯಾಕೆ? ಯಾಕಂದ್ರೆ ಸಿದ್ದರಾಮಯ್ಯ ಹೇಳೋರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಫ್ರೀ. ಗೃಹಲಕ್ಷ್ಮಿ ಯೋಜನೆ ಇಲ್ಲೂ ಇದೆಯಾ? ಸರಿ, ಓಕೆ ಬಿಡಿ, ಏನು ಮಾಡೋಕ್ಕಾಗಲ್ಲ. ಹಾ, ಇನ್ನೇನು ಮತ್ತೆ, ಸಿದ್ದರಾಮಯ್ಯ ಹೇಳಿದ್ದಾರೆ ಅಂದ್ಮೇಲೆ ನೀವು ಕೊಡ್ಲೇಬೇಕು. ಬನ್ನಿ, ನನಗೆ RVS ಮೇರೆ ಟೆರೆಸ್ ಇಂದ ರಾಕೆಟ್ ಲಾಂಚ್ ಮಾಡೋದು ಹೇಳ್ಕೊಡ್ತೀನಿ. ಅದ್ರಲ್ಲಿ ಹುಷಾರಾಗಿರ್ಬೇಕು, ಸೋಲಾರ್ ಪ್ಯಾನಲ್ಸ್ ಇರುತ್ತೆ. ಯಾವ ಸೋಲಾರ್ ಪ್ಯಾನೆಲ್ಗೂ ಏನೂ ಆಗಲ್ಲ, ಯಾವ ಕೇಬಲ್ಗೂ ಏನೂ ಆಗಲ್ಲ. ನಾನು ನಿಮ್ಗೆ ಹುಷಾರಾಗಿ ರಾಕೆಟ್ ಲಾಂಚ್ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ, ತಿನ್ನೋದಕ್ಕೆ ಏನಿರುತ್ತೆ? ನನ್ನ ಹತ್ರ ಚಪಾತಿ ಮತ್ತೆ ಚಟ್ನಿ ಪುಡಿ ಇದೆ, ಪ್ಯಾಕ್ ಮಾಡ್ಕೊಡ್ತೀನಿ. ನಂಗೆ ಬರ್ಗರ್ ಬೇಕೇ ಬೇಕು, ನನಗೆ ಪಾನಿಪುರಿ ಬೇಕೇ ಬೇಕು. ಎಲ್ಲ ಪ್ಯಾಕ್ ಮಾಡ್ಕೊಡ್ತೀನಿ. ಬನ್ನಿ, ರಾಕೆಟ್ ಲಾಂಚ್ ಮಾಡೋಣ. ಟೆರೆಸ್ಟ್ ಚಂದ್ರಲೋಕ ರಾಕೆಟ್ ಲಾಂಚಿಂಗ್ ಇನ್ 5, 4, 3, 2, 1 ಗೋ. ಏ ಕನ್ನಡ ತೆಗಿಯೋ ರಕ್ಷಿತ್, ಯಾಕೋ ಇಲ್ವಲ್ಲ ಗಾಣಿಗರ ಪಾಳೆ ತರ ಇಲ್ಲ. ನಂಗೆ ಇಷ್ಟು ಗ್ರಾವಿಟಿ ಏ ಎಲ್ಲರೂ ಸಾಂಪಲ್ಸ್ ಕಟ್ ಮಾಡ್ರೆ ಫೋಟೋ ತೆಗಿತೀನಿ, ತೆಗೀರಾ? ಸರಿ, ಹೇಗೋ ಚಂದ್ರಲೋಕಕ್ಕೆ ಬಂದಿದ್ದೀವಲ್ಲ, ಒಂದು ಮೂವ್ ಮಾಡೋಣ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂದು ವೇದಿಕೆ ಮೇಲೆ ಚಿಂದಿ ಉಡಾಯಿಸಲು ಬರ್ತಿದ್ದಾರೆ ನಮ್ಮ ಬಾಯ್ಸ್ ತಂಡ. ಇವೆಂಟಲ್ಲಾಗಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋರು ಇರ್ತಾರೆ, ಹಾಗೆ ಕೂಡ ಬ್ಯಾಕ್ ಸ್ಟೇಜ್ ಡ್ಯಾನ್ಸರ್ಸ್ ಇರ್ತಾರೆ ಅಲ್ವಾ. ಸೊ ನೀವು ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ, ಇವರೆಲ್ಲ ಬ್ಯಾಕ್ ಸ್ಟೇಜ್ ಡ್ಯಾನ್ಸರ್ಸು. ಸೊ ಇವರನ್ನು ಕೂಡ ನಾವು ಸ್ಟೇಜ್ ಮೇಲೆ ಕರೆಸ್ತೀವಿ. ಅವರು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಸ್ಟೇಜ್ ಮೇಲೆ ಅಂತ ನೋಡೋ ಕುತೂಹಲ ಇದ್ದರೆ ವೆಯ್ಟ್ ಮಾಡ್ತಾ ಇರಿ, ಅವರು ಡ್ಯಾನ್ಸ್ ಮಾಡೋದನ್ನ ನೋಡಿ. ನೋಡಿ ಬ್ಯಾಕ್ ಸ್ಟೇಜ್ ಡ್ಯಾನ್ಸರ್ಸು ಸ್ಟೇಜ್ ಮೇಲೆ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ. ಸೊ ಇವೆಂಟ್ ಎಲ್ಲ ಆದಮೇಲೆ ದೊಡ್ಡವ್ರಿಗೆ ಅಂದರೆ 50+ ಇಯರ್ಸ್ ಇರೋರಿಗೆ ಗೇಮ್ ಆಡಿಸಿದ್ರು. ಸೊ ಆ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನೋಡೋಣ ಬನ್ನಿ.